ಬಿಗ್ ಬಾಸ್ ರಜತ್ನಿಂದ ಒಂದಲ್ಲ ಒಂದು ಕಿರಿಕ್ ಆಗ್ತಾನೆ ಇದೆ. ಕಿರಿಕ್ ರಜತ್ ವಿರುದ್ಧ ಆರೋಪಗಳ ಸುರಿಮಳೆ ಇದೀಗ ಸುರಿತಾ ಇರುವಂಥದ್ದು. ಬಿಗ್ ಬಾಸ್ ರಜತ್ ಒಂದಲ್ಲ ಒಂದು ಕಿರಿಕ್ ಮಾಡ್ತಾನೆ ಇರ್ತಾರೆ. ಕಿರಿಕ್ ರಜತ್ ವಿರುದ್ಧ ಆರೋಪಗಳ ಸುರಿಮಳೆ. ಡಾಗ್ ಸತೀಶ್ ಜೊತೆಗಿರುವ ಗಿರೀಶ್ಗೆ ಧಮಕಿ. ರಜತ್ ಧಮಕಿ ಹಾಕಿದ್ದಾರೆ ಎಂದು ಗಿರೀಶ್ ಆರೋಪವನ್ನ ಮಾಡಿದ್ರು. ಈಗಾಗಲೇ ಕೆಆರ್ಪುರ ಠಾಣೆಗೆ ಕಂಪ್ಲೇಂಟ್ ಸಹಿತ ದಾಖಲಾಗಿದೆ. ನಮ್ಮ ಮನೆಯ ಹತ್ರ ರಜತ್ ಹಾಗೂ ಕಿರಣ್ ಬಂದಿದ್ರು. ನನಗೆ ಕಾಲ್ ಮಾಡಿದ್ರು, ನಾನು ಕಾಲ್ ಪಿಕ್ ಮಾಡಿಲ್ಲ. ರಜತ್ ಜೊತೆ ನನಗೆ ಯಾವುದೇ ಪರಿಚಯ ಇರಲಿಲ್ಲ. 2ನೇ ತಾರೀಕು ನನಗೆ ಸುಮಾರು ಸಲ ರಜತ್ ಕಾಲ್ ಮಾಡ್ತಾರೆ. ಬಿಗ್ ಬಾಸ್ ರಜತ್ನಿಂದ ಒಂದಲ್ಲ ಒಂದು ಕಿರಿಕ್. ಬಿಗ್ ಬಾಸ್ ಸ್ಪರ್ಧಿ ರಜತ್ ವಿರುದ್ಧ ಕೇರ್ಪುರಂ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಸಹ ದಾಖಲಾಗಿರುವಂತದ್ದು. ಸಾಮಾಜಿಕ ಕಾರ್ಯಕರ್ತರಾದಂತಹ ಏನು ಗಿರೀಶ್ ನಾಯ್ಡು ದೂರನ ಕೊಟ್ಟಿರುವಂತದ್ದು. ಅಂದ್ರೆ ಈ ವಿಚಾರಕ್ಕೆ ಮಾತನಾಡಕ್ಕೆ ನಮ್ಮ ಜೊತೆಗೆ ಇದೀಗ ಗಿರೀಶ್ ನಾಯ್ಡು ಅವರು ಇದ್ದಾರೆ. ಅವ್ರನ್ನ ಕೇಳೋಣ. ಸರ್, ರಜತ್ ವಿರುದ್ಧ ಎಫ್ಐಆರ್ ನೀವು ಕಂಪ್ಲೇಂಟ್ ಅನ್ನ ಕೊಟ್ಟಿರೋದು ಏನು ವಿಚಾರಕ್ಕೆ? ಸರ್, ಅವರು ಬಂದು ನನಗೆ ಫೋನ್ ಮಾಡಿರ್ತಾರೆ. ಫೋನ್ ಮಾಡಿದಾಗ ನಾನು ಲಿಫ್ಟ್ ಮಾಡಿರೋಲ್ಲ. ಲಿಫ್ಟ್ ಮಾಡಿಲ್ಲ ಅಂದಾಗ ಏನು ಮಾಡ್ತಾರೆ, ವಾಟ್ಸಪ್ಪಲ್ಲಿ ಬಂದ್ಬಿಟ್ಟು ನೀವು ಫೋನ್ ಲಿಫ್ಟ್ ಮಾಡಿ ಮಾತಾಡ್ತಿರಲಿಲ್ಲ, ನಾವು ಹುಡುಗರನ್ನ ಮನೆ ಒಳಗೆ ಕಳಿಸ್ಲಾ ಅಂತ ಹೇಳ್ಬಿಟ್ಟು ಒಂದು ಬೆದರ್ಸೋ ಅಂತ ಒಂದು ಮೆಸೇಜನ್ನು ಕಳಿಸಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಮತ್ತೆ ಆ ನಂಬರ್ಗೆ ಒಂದು ಕಾಲ್ ಬ್ಯಾಕ್ ಮಾಡಿರ್ತೀನಿ. ಕಾಲ್ ಬ್ಯಾಕ್ ಮಾಡಿದ್ಮೇಲೆ ಏನು ವಿಚಾರ ಅಂತ ಹೇಳಿದಾಗ ನನಗೆ ಸತೀಶ್ ಅವ್ರ ಜೊತೆ ನೀನು ಓಡಾಡಬಾರ್ದು, ಮತ್ತು ಅವ್ರ ಜೊತೆ ಸ್ನೇಹನ ಬಿಡಬೇಕು, ಮತ್ತು ಅವ್ರ ಮನೆ ಬಂದು ನನಗೆ ವಿಶೇಷವಾಗಿ ತೋರಿಸ್ಬೇಕು, ನನ್ನ ಕಾರ್ ಬಂದು ನೀನು ಹತ್ಬೇಕು ಅಂತ ಹೇಳ್ತಾರೆ. ನಾನು ಅದನ್ನು ರೆಫ್ಯೂಸ್ ಮಾಡ್ತೀನಿ, ನಾನು ಬರೋದಿಲ್ಲ ಸರ್, ನಮಗೆ ಇವತ್ತೆಲ್ಲ ಬೇಕಾಗಿಲ್ಲ. ಮತ್ತು ರಜತ್ ಅವ್ರು ಬಂದು ನನಗೆ ಮೈನ್ ಪರಿಚಯನೇ ಇಲ್ಲ, ಇವತ್ತವರೆಗೂ ನಾನು ಅವ್ರು ಯಾವತ್ತೂ ಮಾತಾಡ್ಸಿರೋದಿಲ್ಲ. ಆದರೂ ಅವ್ರು ಮಾತಾಡುವಾಗ ತುಂಬ ವಲ್ಗರ್, ತುಂಬ ಕೆಟ್ಟ ಪದದಲ್ಲಿ ಮಾತಾಡ್ತಾರೆ. ಅವಾಗ ನಮಗೆಲ್ಲ ಒಂದು ಕಡೆ ನಮ್ಮ ಫ್ಯಾಮಿಲಿಯವ್ರಿಗೆಲ್ಲ ಭಯ ಆದಾಗ ಯಾಕೋ ಇದು, ಆಮೇಲೆ ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ನಾವು ತಿಳ್ಕೊಂಡಾಗ ಅವ್ರ ಹಿನ್ನೆಲೆ ಒಂದು ಭಾಳ ಒಂದು ರೀತಿಯಲ್ಲಿತ್ತು. ಆ ಒಂದು ನಿಟ್ಟಿನಲ್ಲಿ ಹೋಗ್ಬಿಟ್ಟು ಕೇರ್ಪುರಂ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತೀವಿ, ಮತ್ತು ಕಮಿಷನರ್ಗೂ ಒಂದು ಕಂಪ್ಲೇಂಟ್ ಕೊಟ್ಟಿರ್ತೀವಿ ಸರ್. ರಜತ್ ಅವ್ರು ನೀವು ಯಾವಾಗ ಭೇಟಿ ಆಗಿದ್ರೆ, ಮತ್ತೆ ಏನಾದ್ರು ಮಾತಾಡಿದ್ರೆ, ಮತ್ತೆ ಹೆಂಗ್ ಪರಿಚಯ ಅಂತ ನಿಮ್ಗೆ ಪರಿಚಯ ಇದೆಯಾ ರಜತ್? ಇಲ್ಲ ಸರ್, ನಾವು ಇವತ್ತವರೆಗೂ ಅವ್ರನ್ನ ಯಾವತ್ತೂ ಭೇಟಿನೇ ಆಗಿಲ್ಲ ಸರ್. ಯಾವತ್ತೂ ಅವ್ರು ಮಾತಾಡ್ಸೂ ಇಲ್ಲ ನಾವು. ಅವ್ರಿಗೂ ನಮ್ಗೆ ಪರಿಚಯನೇ ಇರೋದಿಲ್ಲ. ಅದನ್ನ ಅವ್ರು ಕ್ಲಿಯರಾಗಿ ಹೇಳ್ತಾ ಇದ್ರು, ಅವ್ರು ಒಪ್ಪೋಕೆ ರೆಡಿ ಇಲ್ಲ. ಅವ್ರ ಇಂಟೆನ್ಷನಲ್ಲಿ ಸತೀಶ್ ಅವ್ರ ಜೊತೆ ನೀನು ಮಾತಾಡಬಾರ್ದು, ಅವ್ರನ್ನ ನೀನು ಎಲ್ಲೂ ಕರ್ಕೊಂಡು ಹೋಗ್ಬಾರ್ದು ಅನ್ನೋ ಇಂಟೆನ್ಷನಲ್ಲಿ ಅವ್ರು ಇದ್ದಾರೆ ಸರ್. ಸತೀಶ್ ಅವ್ರ ಜೊತೆ ನೀವು ಯಾಕೆ ಹೋಗ್ಬಾರ್ದು, ಮತ್ತೆ ಅವ್ರ ಜೊತೆ ಸ್ನೇಹ ಯಾಕೆ ಇಟ್ಕೋಬಾರ್ದು ಅಂತ ಏನಾದ್ರು ಹಿಂದಿನ ಗಲಾಟೆ ಆಗಿತ್ತಾ? ಯಾಕೆ ಅವರು ಹಾಗಾಗಿ ನಿಮ್ಗೆ ಪ್ರತಿಯೊಂದು ಬಾರಿ ಇನ್ಸ್ಟೇಟ್ ಮಾಡ್ತಾ ಇರೋದು? ಸರ್, ಅದು ನನ್ಗೆ ಗೊತ್ತಿಲ್ಲ ಸರ್. ನನಗೆ ಅವ್ರಿಗೆ ಯಾವುದೇ ರೀತಿಯ ಬಿಸ್ನೆಸ್ ಇಲ್ಲ. ಸತೀಶ್ ಅವ್ರು ನಮಗೆ ಅವ್ರಿಗೆ ಯಾವುದೇ ರೀತಿ ಬಿಸ್ನೆಸ್ ಇಲ್ಲ, ಇನ್ನೊಂದಿಲ್ಲ, ಏನಿಲ್ಲ. ಬರೀ ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಎಲ್ಲೋ ಸ್ಟೇಜ್ ಹಂಚ್ಕೊತೀವಿ. ಅವರು ಒಂದು ಮೊನ್ನೆ ತಾನೇ ಬಿಗ್ ಬಾಸ್ ಇಂದ ಬಂದಿರ್ತಾರೆ. ನಾನು ಹಲವಾರು ಕಾರ್ಯಕ್ರಮಗಳಿಗೆ ಮುಖ್ಯ ಅತಿಥಿಯಾಗಿ ಹೋಗ್ತಾ ಇರ್ತೀನಿ. ಆ ಒಂದು ನಿಟ್ಟಿನಲ್ಲಿ ಅವರು ಬಂದಿರ್ತಾರೆ, ಜೊತೆಲಿ ಇರ್ತೀವಿ. ನನ್ನ ಹತ್ರ ಒಂದು ಆತ್ಮೀಯವಾಗಿರ್ತಾರೆ. ಅದನ್ನ ನೋಡಿಕೊಂಡು ಮತ್ತೆ ಈ ನಡುವೆ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ರು ಜೊತೆಲಿ ಕಾಣಿಸ್ಕೊಳ್ಳೋದ್ರಿಂದ ಅದರಿಂದ ಅವ್ರಿಗೆಲ್ಲ ಹೊಟ್ಟೆ ಉರಿ ಹಾಕ್ಕೊಂಡು ಈ ರೀತಿ ಮಾಡ್ತಿದ್ದಾರೆ. ಮತ್ತೆ ಅವರು ಮಾತಾಡೋದು ನೋಡಿದ್ರೆ ಅವ್ರನ್ನ ಹೊಡೆದೇ ಬಿಡ್ತೀನಿ ಅನ್ನೋ ಥರ ಹೇಳ್ತಾರೆ. ನಮ್ಗೆ ಅದನ್ನೆಲ್ಲ ನೋಡಿದ್ರೆ ಗಾಬರಿ ಆಯಿತು, ನಮ್ಗೆ ಭಾಳ ಗಾಬರಿ ಆಯಿತು. ಮತ್ತು ನಮ್ಮ ಸ್ನೇಹಿತರ ಮುಖಾಂತರ ಎಲ್ಲ ತಿಳ್ಕೊಂಡು, ನಮ್ಮ ವಕೀಲರ ಹತ್ರ ತಿಳ್ಕೊಂಡ್ವಿ. ತಿಳ್ಕೊಂಡಾಗ ಏನಂತ ಹೇಳಿದ್ರೆ, ಇವ್ರ ಮೇಲೆ ಆಲ್ರೆಡಿ ಇವರು ಹಲವಾರು ಕೇಸ್ಗಳಿದ್ದು, ಆ ಕೇಸ್ಗಳಲ್ಲಿ ಅರೆಸ್ಟ್ ಆಗಿರ್ತಾರೆ, ಜೈಲಿಗೆ ಹೋಗಿರ್ತಾರೆ ಅಂತ ತಿಳಿದು ಬಂದಿರುತ್ತೆ. ಈಗ ಕಂಪ್ಲೇಂಟ್ ಕೊಟ್ಟಿರುವಂತದ್ದು, ಈಗ ಕಂಪ್ಲೇಂಟ್ ಯಾವ ಸ್ಟೇಟಸ್ ಅಲ್ಲಿ ಇದೆ, ಏನಂತ ಹೇಳ್ತಾರೆ? ಪೊಲೀಸರ ನೋಟಿಸ್ ಕೊಟ್ಟಿದ್ದಾರೆ ಏನು ಅಂತ? ಹೌದು ಸರ್, ಪೊಲೀಸ್ ಅವರು ನನಗೂ ನೋಟಿಸ್ ಕೊಟ್ಟಿದ್ದಾರೆ, ಅವ್ರಿಗೂ ನೋಟಿಸ್ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಮತ್ತೆ ನಾನು ಬಂದು ಪೆನ್ ಡ್ರೈವ್ ಅಲ್ಲಿ ಅವ್ರು ಏನು ಮಾತಾಡಿದ್ದಾರೆ, ಮತ್ತೆ ಅದೇನು ವಾಟ್ಸಪ್ಪಲ್ಲಿ ಕಳಿಸಿದ್ರು ಅದನ್ನ ಸ್ಕ್ರೀನ್ ಶಾಟ್ಸ್ ಆಗಿರ್ಬೋದು, ಮತ್ತೆ ಅವ್ರು ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ಸಿದ್ರು, ಅದನ್ನೆಲ್ಲಾನು ಒಂದು ಪೆನ್ ಡ್ರೈವ್ ಅಲ್ಲಿ ಹಾಕ್ಬಿಟ್ಟು ಕೇರ್ಪುರಂ ಪೊಲೀಸ್ ಅವ್ರಿಗೆ ಕೊಟ್ಟಿದ್ದೀನಿ ಸರ್. ಈಗ ಸರ್, ನಿಮ್ಮನೆ ಅಡ್ರೆಸ್ ರಜತ್ಗೆ ಯಾವ ರೀತಿ ಗೊತ್ತಾಯ್ತು, ಮತ್ತೆ ಅಲ್ಲಿನ ಲೋಕಲ್ಸ್ ಹುಡುಗರ ಜೊತೆ ಕರ್ಕೊಂಡು ಬಂದಿರ ಅಂತ ನೀವು ಒಂದು ಆಡಿಯೋದಲ್ಲಿ ಹೇಳ್ತಾ ಇದ್ದೀರಾ, ಕಾನ್ಫರೆನ್ಸ್ ಆಗ್ಬಿಟ್ಟು? ಸರ್, ಅದು ಬಂದು ನನ್ನ ಸ್ನೇಹಿತರು ಒಬ್ರು ಇದ್ದಾರೆ, ಅಲ್ಲೇ ಸ್ಥಳೀಯರು ಬಂದ್ಬಿಟ್ಟು, ಅವ್ರು ಸ್ಥಳೀಯರು ಬಂದು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಬೆಳಗ್ಗೆ ಒಂದು 10 ಗಂಟೆ ಸಮಯದಲ್ಲಿ, ಬೆಳಗ್ಗೆ ಒಂದು 10 ಗಂಟೆಯಿಂದ ಹುಡುಗರು ಬಂದು, ರಾಜಾಜಿನಗರ್ ಕಿರಣ್ ಅಂತೆ ಅವ್ರು ಬಂದು ಅಲ್ಲಿ ಕುತ್ಕೊಂಡು ಮಧ್ಯ ಎಣ್ಣೆ ಹೊಳಿತಾ ಇದ್ದಾರೆ ಅಂತ ಹೇಳಿರ್ತಾರೆ. ನಾನು ಇದ್ಕೊಂಡು ನನಗೇನಕ್ಕೆ ನನ್ನನ್ನು ಕಾಯೋದಕ್ಕೆ ಅಲ್ಲೇನಕ್ಕಪ್ಪ ಬಂದು ಹುಡುಗರನ್ನೆಲ್ಲ ಹಾಕ್ಕೊಬೇಕು. ಮತ್ತು ವಾಟ್ಸಪ್ ಓಪನ್ ಮಾಡಿ ನೋಡ್ತೀನಿ, ನನ್ನ ಕಾರ್ ಫೋಟೋನ ಕ್ಲಿಯರಾಗಿ ಓಪನ್ ಮಾಡಿ ಕಾರ್ ಫೋಟೋ ಹಾಕ್ಬಿಟ್ಟು ನೀನು ಆಚೆ ಬರ್ತೀಯಾ ಇಲ್ಲ ನಾನೇ ಹುಡುಗರನ್ನ ಕಳಿಸ್ಲಾ ಅಂತ ಹೇಳ್ತಾರೆ. ಮತ್ತು ನನ್ನ ಸ್ನೇಹಿತರು ಅದೇ ಟೈಮಿಗೆ ಫೋನ್ ಮಾಡಿ ಹೇಳ್ತಾರೆ, ಇದು ಯಾರು ಈ ಥರ ಕಿರಣ್ ಅನ್ನೋರು ಬಂದು ವ್ಯಕ್ತಿಯವರು, ಅವ್ರ ಸ್ನೇಹಿತರೆಲ್ಲ ಬಂದು ಅಲ್ಲಿ ಕಾಯ್ಕೊಂಡಿರ್ತಾರೆ ನಿನ್ಗೋಸ್ಕರ ಅಂತೇಳಿ ನನಗೊಂದು ಇಂಟಿಮೇಷನ್ ಮಾಡ್ತಾರೆ. ಅದನ್ನ ಮನೆಗೊಂಡು ಇನ್ನೂ ನಾನು ಗಾಬರಿ ಆಗಿ ಫಸ್ಟ್ ನನ್ನ ಫೋನ್ ಮುಖಾಂತರ ಇನ್ಸ್ಪೆಕ್ಟರ್ ಅವ್ರಿಗೆ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಸೊ ಇದಿಷ್ಟು ಏನು ಸಾಮಾಜಿಕ ಕಾರ್ಯಕರ್ತ ಗಿರೀಶ್ ನಾಯ್ಡು ಅವರ ಮಾತು. ಯಾಕಂದ್ರೆ ಕಂಪ್ಲೇಂಟ್ ಕೊಟ್ಟಿದ್ವಿ, ಕಂಪ್ಲೇಂಟ್ ಮೂಲಕ ಪೊಲೀಸರು ಸಹ ಒಂದು ಏನು ಕ್ರಮ ಜರುಗಿಸ್ತಿದೆ ಅನ್ನೋ ಮಾತನ್ನ ಅವ್ರಿಗೆ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಅರುಣ್ ಕುಮಾರ್, ಅಶೋಕ ನ್ಯೂಸ್, ಬೆಂಗಳೂರು.